ನಮಸ್ಕಾರ ನನ್ನೆಲ್ಲ ಸಜ್ಜನ ಬಂಧುಗಳೇ. ಈಗ ನೀವು ನೋಡ್ತಾ ಇರೋದು ನನ್ನ ಅಮ್ಮನ ಕನಸಿನ ಮನೆ. ಇದಕ್ಕೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ ನನ್ನ ತಾಯಿ. ಜಾಗ ಕೊಂಡುಕೊಂಡಿದ್ದು ಅವರೇ, ಆದರೆ ಅದನ್ನು ಕಟ್ಟುವಲ್ಲಿ ಒಬ್ಬ ಮಗನಾಗಿ ನನ್ನ ಚಿಕ್ಕ ಪಾತ್ರ ಇದೆ. ಜೊತೆಗೆ ನನ್ನ ಕನಸಿನ ಜ್ಞಾನಾಶ್ರಮ. ನೇರವಾಗಿ ನೊಂದ ಮನಸ್ಸುಗಳನ್ನು ಭೇಟಿಯಾಗಿ ಅವರಿಗೆ ನಮ್ಮ ಸನಾತನ ಧರ್ಮದಲ್ಲಿರುವ ಜ್ಞಾನವನ್ನು ನೀಡುವುದರ ಜೊತೆಗೆ ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳಬೇಕು, ಅದಕ್ಕೊಂದು ನನಗೆ ಪುಟ್ಟ ಆಶ್ರಮ ಬೇಕು ಅಂತ ನಾನು ನನ್ನ ಮಾವ, ಅಮ್ಮ, ಹಿರಿಯರಲ್ಲಿ ಕೇಳಿಕೊಂಡಾಗ ಅವರು ಅದನ್ನು ನಿರ್ಲಕ್ಷ್ಯ ಮಾಡದೆ ನನಗೋಸ್ಕರ ಒಂದು ಪುಟ್ಟ ಆಶ್ರಮವನ್ನು ಕಟ್ಟಿಕೊಡ್ತಿದ್ದಾರೆ. ಸದ್ಯದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ಆಶ್ರಮ ತುಂಬ ಚಿಕ್ಕದೇ ಇರಬಹುದು, ಆದರೆ ನನ್ನ ಕನಸುಗಳು ದೊಡ್ಡದಿದ್ದಾವೆ. ನಿಮ್ಮೆಲ್ಲರನ್ನು ನಾನು ಆಶ್ರಮದ ಲೋಕಾರ್ಪಣೆಯ ದಿನ ಆಹ್ವಾನ ಮಾಡಲು ಇಷ್ಟಪಡ್ತೀನಿ. ಆ ದಿನ ಬೇಗ ಬರಲಿ ಅಂತ ನಾನಂತೂ ಕಾಯ್ತೀನಿ. ಆದರೆ ಈಗ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳೋದಾದರೆ, ಗ್ರಾನೈಟ್ ಟೈಲ್ಸ್, ಯಾಕಂದರೆ ಮನೆ ಮತ್ತು ಆಶ್ರಮ ಎರಡೂ ಆಗ್ತಿರೋದ್ರಿಂದ ಸ್ವಲ್ಪ ಸಮಯ ಹಿಡಿತಾ ಇದೆ. ಚಿಕ್ಕದಾಗಿ ಚೊಕ್ಕದಾಗಿ ಅರ್ಥಪೂರ್ಣವಾಗಿ ಒಂದು ಪುಟ್ಟ ಗೂಡನ್ನು ಕಟ್ಟುವುದು ನನ್ನ ಅಮ್ಮನ ಕನಸು. ಜೊತೆಗೆ ನನಗೆ ಆಶ್ರಮ ಬೇಕು ಅಂತ ನಾನು ಮೊದಲಿಂದಲೂ ಕೇಳ್ಕೊಳ್ತಾ ಇದ್ದೆ. ಹಾಗೆ ನಿಮ್ಮನ್ನೆಲ್ಲ ಭೇಟಿಯಾಗಲಿಕ್ಕೆ ಅದೊಂದು ಸದಾವಕಾಶ. ಮತ್ತು ಇದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ, ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನೆಲ್ಲ ಜ್ಞಾನಾಶ್ರಮ ಬಂಧುಗಳ ನೆಮ್ಮದಿಯ ಬದುಕಿಗೆ ಪ್ರಾರ್ಥನೆ ಮಾಡ್ತಾ ಮತ್ತೆ ಸಿಗೋಣ. ಹರೇ ಕೃಷ್ಣ.